ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಗ್ಯಾರಂಟಿಗಳು. 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಂತಹ ಕಾಂಗ್ರೆಸ್ 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಜಯವನ್ನ ಸಾಧಿಸಿತು. ಅದಾದ ಬಳಿಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 5 ಗ್ಯಾರಂಟಿಗಳನ್ನ ಜಾರಿಗೆ ತಂತು. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ, ಶಕ್ತಿ ಯೋಜನೆ. ಈ 5 ಗ್ಯಾರಂಟಿಗಳ ಮೂಲಕ ಅಧಿಕಾರವನ್ನು ಹಿಡಿತು. ಆಗ ವಿರೋಧ ಪಕ್ಷಗಳು ಒಂದಿಷ್ಟು ಆರ್ಥಿಕ ತಜ್ಞರು ಒಂದು ಆರೋಪವನ್ನ ಮಾಡಿದ್ರು. ಏನು ಆರೋಪ, ಏನು ವಾದ ಅಂತ ಹೇಳಿದ್ರೆ, ಈ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗುತ್ತೆ, ಹೊರೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅಭಿವೃದ್ಧಿ ಕುಂಠಿತವಾಗುತ್ತೆ ಅಂತ ಹೇಳ್ತಾ ಇದ್ರು. ಇದಕ್ಕೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಹಾದಿಯಾಗಿ, ದಾಖಲೆ ಪ್ರಮಾಣದಲ್ಲಿ ಬಜೆಟ್ ಅನ್ನ ಮಂಡಿಸ್ತಾ ಇರುವಂತಹ ಸಿದ್ದರಾಮಯ್ಯನವರ ಹಾದಿಯಾಗಿ ಎಲ್ಲಾ ಕಾಂಗ್ರೆಸ್ ನಾಯಕರು ಕೂಡ ಇಲ್ಲ ಗ್ಯಾರಂಟಿಗಳಿಂದ ನಮಗೆ ಲಾಸ್ ಆಗಲ್ಲ, ಹೊರೆಯಾಗಲ್ಲ ಅಂತ ಹೇಳಿ ಉದ್ದುದ್ದ ಭಾಷಣವನ್ನ ಬಿಟ್ಟಿದ್ರು. ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು, ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರಕ್ಕೆ ಹೊರೆಯಾಗ್ತಾ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರೇ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದು ಯಾಕೆ? ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನಗಳಾಗಿದೆ. ಈ ಅವಧಿಯಲ್ಲಿ ರಾಜ್ಯ ಸರ್ಕಾರ ಈ 5 ಗ್ಯಾರಂಟಿಗಳಿಗೆ ಖರ್ಚು ಮಾಡಿದ ಹಣ ಎಷ್ಟು? ಈ ಗ್ಯಾರಂಟಿ ಹೊರೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಏನ್ ಮಾಡಬಹುದು? ಇದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಗ್ಯಾರಂಟಿ 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 2023ರಲ್ಲಿ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಈ ಗ್ಯಾರಂಟಿ ದೇಶದಾದ್ಯಂತ ಸದ್ದು ಮಾಡಿತು. ಇದೇ ಮಾದರಿಯನ್ನ 2024 ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿ ಅನುಸರಿಸಿತು. ಮೊನ್ನೆ ನಡೆದಂತಹ ಬಿಹಾರ ಚುನಾವಣೆಯಲ್ಲೂ ಕೂಡ, ಮುಂಬರುವಂತಹ ತಮಿಳುನಾಡು ಚುನಾವಣೆ, ವೆಸ್ಟ್ ಬೆಂಗಾಲ್ ಚುನಾವಣೆ, ಕೇರಳ ಚುನಾವಣೆ, ಈ ಎಲ್ಲಾ ಕಡೆ ಕೂಡ ಗ್ಯಾರಂಟಿಗಳ ಸದ್ದಿದೆ. ಗ್ಯಾರಂಟಿ ಅಂದ್ರೆ ಏನು? ಉಚಿತ ಯೋಜನೆಗಳು, ಜನರಿಗೆ ಉಚಿತವಾಗಿ ಕೊಡುವಂಥದ್ದು. ಇದಕ್ಕೆ ನಾಂದಿ ಹಾಡಿದ್ದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು. ಅನ್ನಭಾಗ್ಯ ಯೋಜನೆ ಅಂತ ಕೊಟ್ಟರು. ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಇದು ಹಸಿವು ಮುಕ್ತ ಕರ್ನಾಟಕದ ಯೋಜನೆ ಅಂತ ಹೇಳಿದ್ರು. ಓಕೆ, ಎಲ್ಲರೂ ಕೂಡ ವೆಲ್ಕಮ್ ಮಾಡಿದ್ರು. ಅದಾದ ಬಳಿಕ ಕರ್ನಾಟಕ ವ್ಯಾಪ್ತಿಯಲ್ಲಿ KSRTC ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಹೇಳಿದ್ರು. ಈ ಮೂಲಕ ಶಕ್ತಿಯನ್ನ ತುಂಬುತ್ತಾ ಇದ್ದೀವಿ ಮಹಿಳೆಯರಿಗೆ, ಮಹಿಳೆಯರ ಸಬಲೀಕರಣಕ್ಕಾಗಿ ಶಕ್ತಿ ಯೋಜನೆಯನ್ನ ತಂದಿದ್ದೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಓಕೆ ಅಂತ ಹೇಳಿದ್ರು. ಅದಾದ ನಂತರ ಗೃಹ ಜ್ಯೋತಿ ಅಂದ್ರೆ BPL ಕಾರ್ಡ್ ಹೊಂದಿರುವಂತಹ ಎಲ್ಲಾ ಕುಟುಂಬಗಳಿಗೂ ಕೂಡ ಪ್ರತಿ ತಿಂಗಳು 200 ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳಿದ್ರು. ಕಾಕಾ ಸಾಹೇಬ್ ಪಾಟೀಲ್ಗೂ ಫ್ರೀ, ಮತ್ತೊಬ್ಬರಿಗೂ ಫ್ರೀ ಅಂತ ಫ್ರೀ ಅಂತ ಮಾಡಿದ್ರು. ಓಕೆ, ಅದು ಕೂಡ ಆಯ್ತು. ಅತಿ ದೊಡ್ಡ ಯೋಜನೆ ಯಾವುದು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ. ಪ್ರತಿ ತಿಂಗಳು ಮನೆಯ ಯಜಮಾನಿಗೆ 2,000 ರೂಪಾಯಿ ಕೊಡುವಂತ ಯೋಜನೆ ಇದು. ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಈ ಯೋಜನೆಯನ್ನ ತಂದಿದ್ದು. ಸೊ ಇದು ಕೂಡ ಯಶಸ್ವಿ ಆಯಿತು. ಅದಾದ ನಂತರ ಯುವ ನಿಧಿ ಯೋಜನೆ ಬಂತು. ಯಾರೆಲ್ಲ ಡಿಪ್ಲೊಮೊ, ITI ಡಿಗ್ರಿ ಮಾಡಿದ್ದಾರೆ ಅವ್ರಿಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು. ಈ 5 ಯೋಜನೆಗಳು, ಈ 5 ಯೋಜನೆಗಳನ್ನ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರ ಜಾರಿಗೆ ತಂದರು. ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು, JDS ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದೇ ಸಂದರ್ಭದಲ್ಲಿ ಆರ್ಥಿಕ ತಜ್ಞರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದರಿಂದ, ಈ ರೀತಿಯ ಯೋಜನೆಗಳಿಂದ
ಸರ್ಕಾರಕ್ಕೆ ಲಾಸ್ ಆಗುತ್ತೆ. ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗುತ್ತೆ. ಆರ್ಥಿಕ ಹೊರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅಭಿವೃದ್ಧಿ ಶೂನ್ಯವಾಗುತ್ತೆ ಅಂತ ಹೇಳ್ತಾ ಇದ್ರು. ಈ ಮಾತನ್ನ ಸಿದ್ದರಾಮಯ್ಯನವರು ಭಾಗಶಃ ಒಪ್ಕೊಂಡಿದ್ರು ಕೂಡ ಏನೂ ಆಗಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವರಂತೂ ಚಾನ್ಸೇ ಇಲ್ಲ, ನಮಗೆ ಹೊರೆನೇ ಆಗಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ನಾವು ಪ್ರಾಮಿಸ್ ಮಾಡಿದ್ದೀವಿ ಜನರಿಗೆ, ಸೊ ನುಡಿದಂತೆ ನಡೆದುಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಓಕೆ, ಎಲ್ಲವೂ ಸರಿ. ಆದರೆ ಆರಂಭದಲ್ಲೇ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿಯವರು ಈ ಗ್ಯಾರಂಟಿಗಳಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಎಲ್ಲರಿಗೂ ರ್ಯಾಂಡಮ್ ಆಗಿ ಗ್ಯಾರಂಟಿಗಳನ್ನ ಕೊಡಬಾರ್ದು, ಒಂದು ಅರ್ಹತೆ ಅಂತ ಇರಬೇಕು. BPL ಕಾರ್ಡ್, ನಕಲಿ BPL ಕಾರ್ಡ್ ತೆಗಿಬೇಕು. ಅದಾದ ನಂತರ ಯಾರು ಅರ್ಹರು ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಈ ಗ್ಯಾರಂಟಿಗಳನ್ನ ಕೊಡಬೇಕು, ಪರಿಷ್ಕರಣೆ ಆಗಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ರು ಕಾಂಗ್ರೆಸ್ನ ನಾಯಕರೇ. ಅಂದರೆ ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡಿ, ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ನಮಗೆ ಅನುದಾನ ಬರ್ತಾ ಇಲ್ಲ ಅಂತ ಶಾಸಕರು ಹೇಳ್ತಾ ಇದ್ರು. ಈ ಎಲ್ಲಾ ಆರೋಪಗಳ ನಡುವೆ ಗ್ಯಾರಂಟಿಗಳು ಒಂದು ರೀತಿಯಾಗಿ ಚುನಾವಣಾ ಅಸ್ತ್ರವಾಯಿತು, ದೇಶದಾದ್ಯಂತ ಸದ್ದು ಮಾಡಿತು. ಈಗ 1000 ದಿನ ಆಗಿದೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ. ಈ 1000 ದಿನ ಆದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಏನು ಹೇಳಿಕೆ ಅಂತ ಹೇಳಿದ್ರೆ, ಗ್ಯಾರಂಟಿಗಳಿಂದ, ಪಂಚ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಅಂತ ಹೇಳಿಕೆಯನ್ನ ಕೊಟ್ಬಿಟ್ರು. ಅಲ್ಲಿಗೆ ಸರ್ಕಾರದ ಭಾಗವಾಗಿರುವಂತಹ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರೇ ಈ ರೀತಿಯಾಗಿ ಹೇಳಿಕೆ ಕೊಟ್ಟ ನಂತರ ವಾಸ್ತವದ ಸಂಗತಿ ಗೊತ್ತಾಗಿದೆ, ನಿಜವಾಗ್ಲೂ ಕೂಡ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಅಂತ ಹೇಳಿ. ಹಾಗಾದ್ರೆ ಯಾಕೆ ಹೊರೆ ಆಗ್ತಾ ಇದೆ? ಈ 1000 ದಿನಗಳಲ್ಲಿ ರಾಜ್ಯ ಸರ್ಕಾರ ಎಷ್ಟು ಹಣವನ್ನ ಈ ಗ್ಯಾರಂಟಿಗಳಿಗಾಗಿ ಖರ್ಚು ಮಾಡಿದೆ ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ನೋಡಿ. ಈ 1000 ದಿನಗಳು ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 1000 ದಿನಗಳಾಯ್ತಲ್ವಾ, ಒಟ್ಟು ಖರ್ಚು ಮಾಡಿರೋದೆಷ್ಟು ಅಂತ ಹೇಳಿದ್ರೆ ಈ ಗ್ಯಾರಂಟಿಗಳಿಗೆ 1,18,417 ಕೋಟಿ. ಈ ಪಂಚ ಗ್ಯಾರಂಟಿಗಳಿಗೆ ರಾಜ್ಯ ಸರ್ಕಾರ ಕಳೆದ 1000 ದಿನಗಳಲ್ಲಿ ಖರ್ಚು ಮಾಡಿರುವಂತಹ ಹಣ ಎಷ್ಟು ಅಂತ ಹೇಳಿದ್ರೆ 1,18,417 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. 1,18,417 ಕೋಟಿ ರೂಪಾಯಿಯನ್ನ ಈ 5 ಗ್ಯಾರಂಟಿಗಳಿಗೆ ರಾಜ್ಯ ಸರ್ಕಾರ ಖರ್ಚು ಮಾಡಿದೆ. ಅಂದ್ರೆ ಪ್ರತಿ ವರ್ಷದ ಬಜೆಟ್ನ 15% ಹಣ ಈ ಗ್ಯಾರಂಟಿಗಳಿಗೆ ಹೋಗ್ತಾ ಇತ್ತು ನೇರವಾಗಿ. ಸಿದ್ದರಾಮಯ್ಯನವರು ಸ್ವತಃ ಹೇಳಿಕೊಂಡಿರುವ ರೀತಿಯಲ್ಲಿ 55,000 ಕೋಟಿ ಪ್ರತಿ ವರ್ಷ. 2023, 2024, 2025, ಈಗ 2026ರ ಆಯವ್ಯಯ ಕೂಡ ಬರುತ್ತೆ. ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಈ ಬಜೆಟ್ ಅಲ್ಲಿ ಸಿದ್ದರಾಮಯ್ಯನವರು ಒಂದು ತಂತ್ರಗಾರಿಕೆಯನ್ನ ಅಥವಾ ಬೇರೆಯದ್ದೇ ರೀತಿಯಲ್ಲಿ ಲೆಕ್ಕಾಚಾರ ಹಾಕಿದ್ದಾರಂತೆ. ಅದು ಮುಂದೆ ಹೇಳ್ತೀನಿ. ಬಟ್ ಎಷ್ಟು ಖರ್ಚು ಮಾಡಿದ್ರು ಅಂತ ಹೇಳ್ತಾ ಇರುವಂಥದ್ದು 2023, 2024, 2025ರಲ್ಲಿ. ಇನ್ನ ಯೋಜನೆ ಅಂದ್ರೆ ಯಾವ ಯೋಜನೆಗೆ ಎಷ್ಟೆಷ್ಟು ಹಣ ಖರ್ಚಾಗಿದೆ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ ನೋಡಿ. ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿವರೆಗೂ ಖರ್ಚಾಗಿರುವಂತಹ ಹಣ 59,863 ಕೋಟಿ ರೂಪಾಯಿ. ಗೃಹಲಕ್ಷ್ಮಿ ಯೋಜನೆ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡುವಂತಹ ಯೋಜನೆ ಇದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಇಡೀ ದೇಶದಲ್ಲಿ ಮೊದಲು ಅಂತ ಹೇಳಿ. ಸೊ ಈ ಯೋಜನೆಗೆ ಇದುವರೆಗೂ ಹೆಚ್ಚು ಕಡಿಮೆ 60,000 ಕೋಟಿ ರೂಪಾಯಿ ಖರ್ಚಾಗಿದೆ. ಎಕ್ಸಾಕ್ಟ್ ನಂಬರ್ ಏನು ಅಂತ ಹೇಳಿದ್ರೆ 59,863 ಕೋಟಿ ರೂಪಾಯಿ ಖರ್ಚಾಗಿದೆ ಗೃಹಲಕ್ಷ್ಮಿ ಯೋಜನೆಗೆ. 60,000 ಕೋಟಿ, 1000 ದಿನಗಳು. ಇನ್ನು ಅನ್ನಭಾಗ್ಯ ಯೋಜನೆ, ಸಿದ್ದರಾಮಯ್ಯನವರ ಕನಸಿನ ಕೂಸು. ಹಸಿವು ಮುಕ್ತ ಕರ್ನಾಟಕವನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಈ ಯೋಜನೆಯನ್ನ ಜಾರಿ ಮಾಡಿದ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರು. ಈ ಯೋಜನೆ ಪ್ರತಿ ತಿಂಗಳು 5 ಕೋಟಿ ಜನರಿಗೆ ತಲುಪ್ತಾ ಇದೆ. 5 ಕೋಟಿ ಜನರು ಇದರ ಫಲಾನುಭವಿಗಳು. ಪ್ರತಿ ತಿಂಗಳು 10 ಕೆಜಿ ಅಕ್ಕಿ ಸಿಗ್ತಾ ಇದೆ. ಇಲ್ಲಿಯವರೆಗೂ ಈ ಯೋಜನೆಗಾಗಿ 17,495 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ. ಅನ್ನಭಾಗ್ಯ ಯೋಜನೆಗೆ ಇಲ್ಲಿಯವರೆಗೂ
17,495 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ. ಇನ್ನ ಗೃಹ ಜ್ಯೋತಿ ಯೋಜನೆ, ಬಿಪಿಎಲ್ ಕಾರ್ಡ್ ಹೊಂದಿರುವಂತಹ ಅಥವಾ ಎಲ್ಲರಿಗೂ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ, ಪ್ರತಿ ತಿಂಗಳು 200 ಯೂನಿಟ್ ವಿದ್ಯುತ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಈ ಯೋಜನೆ ಇದು. ಈ ಯೋಜನೆಯಿಂದ ಎಷ್ಟು ಜನರಿಗೆ ಅನುಕೂಲ ಆಗಿದೆ ಅಂತ ಹೇಳಿದ್ರೆ 1.65 ಕೋಟಿಗೂ ಅಧಿಕ ಕುಟುಂಬಗಳಿಗೆ ಅನುಕೂಲ ಆಗಿದೆ. 1.65 ಕೋಟಿ ಅಧಿಕ ಕುಟುಂಬಗಳಿಗೆ ಅನುಕೂಲ ಆಗಿದೆ. ಖರ್ಚಾಗಿದ್ದೆಷ್ಟು ಇಲ್ಲಿಯವರೆಗೂ ಅಂತ ಹೇಳಿದ್ರೆ 22,839 ಕೋಟಿ ರೂಪಾಯಿ ಖರ್ಚಾಗಿದೆ. ಗೃಹ ಜ್ಯೋತಿಗೆ ಕಳೆದ 1000 ದಿನಗಳಲ್ಲಿ ರಾಜ್ಯ ಸರ್ಕಾರ ಖರ್ಚು ಮಾಡಿರುವಂತಹ ಹಣ 22,839 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಇನ್ನ ಮಹಿಳೆಯರ ಸಬಲೀಕರಣಕ್ಕೆ, ಮಹಿಳೆಯರಿಗೆ ಶಕ್ತಿ ತುಂಬುವುದಕ್ಕೆ, ಮಹಿಳೆಯರು ಬರೀ ಒಂದು ಮನೆಗೆ ಸೀಮಿತ ಅಲ್ಲ, ಅವರು ಕೂಡ ರಾಜ್ಯವನ್ನ ಸುತ್ತಬೇಕು ಅಂತ ಹೇಳಿ ಶಕ್ತಿ ಯೋಜನೆಯನ್ನ ತಂದಿದ್ರಲ್ವಾ, ಶಕ್ತಿ ಯೋಜನೆ. ಆ ಯೋಜನೆಗೆ ಇಲ್ಲಿಯವರೆಗೂ ರಾಜ್ಯ ಸರ್ಕಾರ ಖರ್ಚು ಮಾಡಿರುವಂತಹ ಹಣ ಎಷ್ಟು ಅಂತ ಹೇಳಿದ್ರೆ 17,303 ಕೋಟಿ ರೂಪಾಯಿ. ಶಕ್ತಿ ಯೋಜನೆ ದಾಖಲೆಯನ್ನ ಬರೆದಿದೆ, ಗಿನ್ನಿಸ್ ದಾಖಲೆ ಕೂಡ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಬರೋಬ್ಬರಿ 668 ಕೋಟಿ ಮಹಿಳೆಯರು ಈವರೆಗೂ ಉಚಿತವಾಗಿ ಪ್ರಯಾಣಿಸಿದ್ದಾರೆ. ಡಾಕ್ಯುಮೆಂಟ್ ಡೇಟಾ. ಆದರೆ ಈ ಯೋಜನೆಗೆ ಖರ್ಚಾಗಿರುವಂಥದ್ದು ಇಲ್ಲಿವರೆಗೂ 17,303 ಕೋಟಿ ರೂಪಾಯಿ ಖರ್ಚಾಗಿದೆ. ಕೊನೆಯದಾಗಿ ಯುವ ನಿಧಿ, ಯುವಕರನ್ನ ಟಾರ್ಗೆಟ್ ಮಾಡಿ ಯುವಕರಲ್ಲಿ ಒಂದು ರೀತಿಯಾಗಿ ಉತ್ಸಾಹವನ್ನ ಮತ್ತು ಒಂದು ಭರವಸೆಯನ್ನ ತುಂಬುತ್ತೀವಿ ಅಂತ ಹೇಳಿ ಯುವ ನಿಧಿ ಯೋಜನೆಯನ್ನ ಜಾರಿಗೆ ತಂದಿದ್ದು ಡಿಪ್ಲೊಮೊ ಡಿಗ್ರಿ ಹೋಲ್ಡರ್ಸ್ಗೆ ಹಣ ಕೊಟ್ಟಿದ್ದು. ಈ ಯೋಜನೆಗೆ ಖರ್ಚು ಮಾಡಿರೋದೆಷ್ಟು ಅಂತ ಹೇಳಿದ್ರೆ 912 ಕೋಟಿ ರೂಪಾಯಿ ಖರ್ಚಾಗಿದೆ ಇಲ್ಲಿಯವರೆಗೂ. ಯುವ ನಿಧಿ ಯೋಜನೆಗೆ 912 ಕೋಟಿ ಖರ್ಚಾಗಿದೆ. ಇಲ್ಲಿಯವರೆಗೂ 3,08,000 ವಿದ್ಯಾರ್ಥಿಗಳು ಇದರಿಂದ ಫಲಾನುಭವಿಗಳಾಗಿದ್ದಾರಂತೆ. ಒಟ್ಟಾರೆಯಾಗಿ 1000 ದಿನಗಳು ಅಂತ ಲೆಕ್ಕ ಹಾಕೊಂಡ್ರೆ ರಾಜ್ಯ ಸರ್ಕಾರ ಈ ಗ್ಯಾರಂಟಿಗೆ ಖರ್ಚು ಮಾಡಿರುವಂಥದ್ದು 1,18,417 ಕೋಟಿ ರೂಪಾಯಿ. ಬಜೆಟ್ನ 15% ಖರ್ಚಾಗಿದೆ. ಇದರಲ್ಲೇ ಗೊತ್ತಾಗ್ತಾ ಇದೆ ಹೊರೆಯಾಗಿದೆಯೋ ಇಲ್ಲವೋ ಅಂತ ಹೇಳಿ. ಸೊ ಈಗ ಸಲ್ಯೂಷನ್ ಅಂದ್ರೆ ಪರಿಹಾರ ಇಲ್ವಾ? ಈ ಆರ್ಥಿಕ ಹೊರೆಯಿಂದಾಗಿ ಅಭಿವೃದ್ಧಿ ಕುಂಠಿತ ಆಗುತ್ತೆ, ಗೊತ್ತಿರೋ ವಿಚಾರ. ಕೊಟ್ಬಿಟ್ಟಿದ್ದಾರೆ, ವಾಪಸ್ ಪಡೆದುಕೊಳ್ಳೋಕ್ಕಾಗುತ್ತಾ? ನಾಳೆಯಿಂದ ಕೊಡೋಕ್ಕಾಗಲ್ಲ, ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳೋಕ್ಕಾಗುತ್ತಾ? ಆಗಲ್ಲ. ಸಿದ್ದರಾಮಯ್ಯನವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ, ನುಡಿದಂತೆ ನಡೆದಂತಹ ಸರ್ಕಾರ ನಮ್ದು ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಸೊ ಗ್ಯಾರಂಟಿಗಳನ್ನ ನಿಲ್ಲಿಸೋದಕ್ಕೆ ಆಗಲ್ಲ. ಹಾಗಾದ್ರೆ ವಾಟ್ ನೆಕ್ಸ್ಟ್, ಮುಂದೇನು ಅನ್ನುವಂಥ ಪ್ರಶ್ನೆ ಬಂದಾಗ ಪರಿಷ್ಕರಣೆ, ಫಿಲ್ಟರ್ ಮಾಡಬಹುದು. ಹೇಗೆ ಪರಿಷ್ಕರಣೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಅನ್ನು ನಾನು ಕೊಡ್ತೀನಿ. ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆ 5 ಕೋಟಿ ಜನರಿಗೆ ಹೋಗ್ತಾ ಇದೆ ಕರ್ನಾಟಕದಲ್ಲಿ. 5 ಕೋಟಿ ಜನರಿಗೆ ಆಲ್ಮೋಸ್ಟ್ 80% ಜನರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು. ಹಾಗಾದ್ರೆ ಎಲ್ಲರ ಬಳಿಯೂ ಕೂಡ BPL ಕಾರ್ಡ್ ಇರಬೇಕು. ಎಲ್ಲರ ಬಳಿಯೂ ಕೂಡ BPL ಕಾರ್ಡ್ ಇದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಡತನ ರೇಖೆಯಿಂದ ಕೆಳಗಡೆ ಇದ್ದಾರೆ ಅಂತ ಅರ್ಥ. ವಾಸ್ತವವಾಗಿ ಆ ರೀತಿಯಾಗಿ ಇದೆಯಾ? ಟ್ಯಾಕ್ಸ್ ಪೇಯರ್ಸ್ ಕೂಡ BPL ಕಾರ್ಡ್ ಅನ್ನ ಹೊಂದಿದ್ದಾರೆ. ಸೊ ನಕಲಿ BPL ಕಾರ್ಡ್ಗಳನ್ನ ರದ್ದು ಮಾಡೋದು, BPL ಕಾರ್ಡ್ಗಳ ಸಂಖ್ಯೆ ಕಡಿಮೆ ಮಾಡೋದು, ಎಲ್ಲಾ ಯೋಜನೆಗಳಿಗೆ ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳಿಗೆ BPL ಕಾರ್ಡ್ನ ಅರ್ಹತೆ ಅಥವಾ ಮಾನದಂಡವಾಗಿ ತೆಗೆದುಕೊಂಡ್ರೆ ನಕಲಿ BPL ಕಾರ್ಡ್ಗಳನ್ನ ಅನರ್ಹಗೊಳಿಸಬೇಕು, ರದ್ದು ಮಾಡಬೇಕು ಅನ್ನೋದು ಒಂದು ರೀತಿಯ ತಂತ್ರಗಾರಿಕೆ ಇದೆ. ಆ ರೀತಿಯಾಗಿ KH ಮುನಿಯಪ್ಪನವರು ಮಾಡ್ತಾ ಇದ್ದಾರೆ. ಒಂದಿಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ, ಆದರೂ ಕೂಡ ಆ ಕೆಲಸ ಆಗಲೇಬೇಕಾಗಿರುವಂಥದ್ದು. ಇದಲ್ಲದೆ ಇನ್ನೇನು ಅಂತ ಹೇಳಿದ್ರೆ, ಇದಲ್ಲದೆ ಈ ಶಕ್ತಿ ಯೋಜನೆಯಲ್ಲೂ ಕೂಡ ದುರುಪಯೋಗ ಆಗ್ತಾ ಇದೆ. ಕಂಡಕ್ಟರ್ಗಳು
ಪುರುಷರಿಗೂ ಕೂಡ ಉಚಿತ ಟಿಕೆಟ್ ಅನ್ನ ಕೊಡ್ತಾ ಇದ್ದಾರೆ ಕೆಲವೊಂದು ಕಡೆ. ಮಿಸ್‌ಯೂಸ್ ಆಗ್ತಾ ಇದೆ. ಅದನ್ನ ತಡಿಬೇಕಾಗುತ್ತೆ. ಅತಿ ದೊಡ್ಡ ಹೊರೆ ಏನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಮಹಿಳೆಯರಿಗೆ ಹಣವನ್ನ ಕೊಡುವಂತಹ ಸಂದರ್ಭದಲ್ಲಿ ಯಾರು ಅರ್ಹರು, ಯಾರು ನಿಜವಾಗ್ಲೂ ಅರ್ಹರಾಗಿದ್ದಾರೆ ಅನ್ನೋದನ್ನ ಗುರುತಿಸಿ ಹಣ ಕೊಡಬೇಕಾಗುತ್ತೆ. ನೈಜ ಫಲಾನುಭವಿಗಳಿಗೆ ಅಥವಾ ಯಾರು ನಿಜವಾಗ್ಲೂ ಕೂಡ ಈ ಯೋಜನೆಗಳಿಗೆ ಅರ್ಹರಾಗಿರ್ತಾರೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾರು ಅರ್ಹರಾಗಿರ್ತಾರಲ್ವಾ, ಅರ್ಹರಿಗೆ ಮಾತ್ರ ಈ ಯೋಜನೆಗಳು ತಲುಪಿದ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಹೊರೆ ಆಗಲ್ಲ. ಆ ರೀತಿಯ ಪ್ರಯತ್ನವನ್ನ ರಾಜ್ಯ ಸರ್ಕಾರವೂ ಕೂಡ ಮಾಡಬೇಕಿದೆ. ಅದಕ್ಕೆ ವಿರೋಧ ಪಕ್ಷವೂ ಕೂಡ ಬೆಂಬಲವಾಗಿ ನಿಲ್ಲಬೇಕಾಗಿದೆ. ವಿರೋಧ ಪಕ್ಷವೂ ಕೂಡ ಸಲಹೆಗಳನ್ನ ಕೊಡಬೇಕು. ಬೇಕಾಬಿಟ್ಟಿಯಾಗಿ ಮಾತನಾಡೋದಲ್ಲ, ರಚನಾತ್ಮಕ ಟೀಕೆ ಇರಬೇಕು. ಆ ರೀತಿಯ ಕೆಲಸವನ್ನ ವಿರೋಧ ಪಕ್ಷವೂ ಮಾಡಬೇಕಾಗುತ್ತೆ. ಅದೇ ಸಂದರ್ಭದಲ್ಲಿ ನಮ್ಮ ಮೇಲೆಯೂ ಕೂಡ ಒಂದು ಜವಾಬ್ದಾರಿ ಇದೆ. ರಾಜ್ಯದ ಜನರ ಮೇಲೂ ಕೂಡ ಒಂದು ಜವಾಬ್ದಾರಿ ಇದೆ. ಏನ್ ಜವಾಬ್ದಾರಿ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ, ಪಕ್ಷಗಳು, ರಾಜಕೀಯ ಪಕ್ಷಗಳು ಓಟ್‌ಗಾಗಿ ಏನಂದ್ರೆ ಒಂದು ಘೋಷಣೆ ಮಾಡುತ್ತೆ. ಬಟ್ ಶಕ್ತಿ ಯೋಜನೆ ಅಂತ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ತಿಂಗಳಿಗೆ 1,00,000 ಸ್ಯಾಲರಿ ಬಂದರೂ ಕೂಡ KSRTC ಬಸ್ಸಲ್ಲಿ ಹೋಗುವಾಗ ಫ್ರೀ ಟಿಕೆಟ್ ತಗೊಂಡ್ರೆ ಹೆಂಗೆ? ಟ್ಯಾಕ್ಸ್ ಪೇಯರ್ಸ್ ಆಗಿರ್ತೀವಿ. ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರು ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆ ಬೇಕು ಅಂತ ಹೇಳಿದ್ರೆ ಹೇಗೆ? ಸೊ ಯಾರು ಶಕ್ತರಾಗಿರ್ತೀವಿ ಅವರು ಈ ಯೋಜನೆಗಳಿಂದ ದೂರ ಇದ್ರೆ ಒಳ್ಳೆಯದು. ಯಾರು ಎಲ್ಲಾ ರೀತಿಯಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಶಕ್ತರಾಗಿರ್ತಾರಲ್ವಾ, ಅವರು ಈ ಯೋಜನೆಗಳನ್ನ ತ್ಯಜಿಸಿದ್ರೆ ನಮಗೆ ಒಳ್ಳೆಯದು, ರಾಜ್ಯಕ್ಕೆ ಒಳ್ಳೆಯದು. ಆ ರೀತಿಯ ಕೆಲಸಕ್ಕೆ ನಾವು ಕೂಡ ಮುಂದಾಗಬೇಕಾಗಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಗ್ಯಾರಂಟಿಯಿಂದ ರಾಜ್ಯ ಸರ್ಕಾರಕ್ಕೆ ಹೊರೆ ಹೇಗೆ, ಎತ್ತ ಅಂತ ಹೇಳಿ ಒಂದಿಷ್ಟು ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ನೋಡಿದ್ರಲ್ಲ ವೀಕ್ಷಕರೇ, ಗ್ಯಾರಂಟಿಗಳಿಂದಾಗಿ ರಾಜ್ಯ ಸರ್ಕಾರಕ್ಕೆ ಹೇಗೆ ಹೊರೆ ಆಗ್ತಾ ಇದೆ, ಈ ಹೊರೆಯಿಂದ ಯಾವ ರೀತಿಯಾಗಿ ಪಾರಾಗಬಹುದು, ಸರ್ಕಾರ ಏನ್ ಮಾಡಬೇಕು, ನಾವೇನ್ ಮಾಡಬೇಕು, ವಿರೋಧ ಪಕ್ಷ ಏನ್ ಮಾಡಬೇಕು ಅಂತ ಹೇಳಿ ದಯವಿಟ್ಟು ಈ ವಿಚಾರದ ಬಗ್ಗೆ, ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಮೆಂಟ್ ಮಾಡುವ ಮೂಲಕ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.